ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಮುಖ್ಯವಾದ ವಿಚಾರನ ತಿಳಿಸ್ಕೊಡ್ತೀನಿ. ಮನೆಯ ಗೃಹಿಣಿಯಾದವಳು ಮಾಡೋ ಕೆಲಸದಿಂದ ತನ್ನ ಗಂಡನಿಗೆ ದೊಡ್ಡ ಪ್ರಮಾಣದಲ್ಲಿ ಫಲಗಳು ಸಿಗುತ್ತೆ. ಮಹಿಳೆಯರು ಮಾಡೋ ಪೂಜೆ ಪುನಸ್ಕಾರಗಳಿಂದಾಗಿರ್ಬೋದು, ವ್ರತಗಳಿಂದಾಗಿರ್ಬೋದು ಗಂಡನಿಗೆ ಅಭಿವೃದ್ಧಿ ಹಾಗೂ ಏಳ್ಗೆ ಖಂಡಿತ ಸಿಗುತ್ತೆ. ಅಷ್ಟೇ ಅಲ್ಲದೆ ಗೊತ್ತೋ ಗೊತ್ತಿಲ್ಲದೆ ಮಾಡೋ ಸಣ್ಣ ಸಣ್ಣ ತಪ್ಪುಗಳಿಂದ ದೊಡ್ಡ ಮಟ್ಟದ ನಷ್ಟವನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಎಷ್ಟೇ ದುಡಿದ್ರೂ ಕೆಲವೊಂದ್ಸಲ ಮನೆಯಲ್ಲಿ ₹1 ಕೂಡ ಇರಲ್ಲ. ಯಾವಾಗ್ಲೂ ಮನೆಯಲ್ಲಿ ಹಣದ ಸಮಸ್ಯೆ ಕಾಡ್ತಾನೆ ಇರುತ್ತೆ. ಪ್ರತಿ ಸಲ ಇನ್ನೊಬ್ರ ಹತ್ರ ಕೈ ಚಾಚೋ ಅಂತ ಪರಿಸ್ಥಿತಿ ಕೂಡ ಬರ್ತಾ ಇರುತ್ತೆ. ಇದರಿಂದ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ. ಮನೆಯಲ್ಲಿ ಯಾವಾಗ್ಲೂ ಅಸಮಾಧಾನ ಇರುತ್ತೆ. ಇನ್ನು ಹೆಚ್ಚಿನ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ಕಾಪಾಡೋದು ಮಹಿಳೆಯರ ಗುಣ ಹಾಗೂ ಅದು ಅವರ ಕರ್ತವ್ಯ ಕೂಡ ಆಗಿರುತ್ತೆ. ಆದ್ರೆ ಗೊತ್ತಿಲ್ಲದೆ ಮಾಡೋ ಕೆಲವು ಸಣ್ಣ ತಪ್ಪುಗಳಿಂದ ಮನೆಯಲ್ಲಿರೋ ಮಹಾಲಕ್ಷ್ಮಿ ಕೋಪಗೊಂಡು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಕೂಡ ಬರುತ್ತೆ. ಇದರಿಂದ ಮನೆಯಲ್ಲಿ ಬಡತನ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಅಶಾಂತಿ ಕೂಡ ನೆಲೆಸುತ್ತೆ. ಹಾಗಾದ್ರೆ ಮಹಿಳೆಯರು ಮಾಡೋ ಆ ತಪ್ಪುಗಳು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಬೆಳಿಗ್ಗೆ ತಡವಾಗಿ ಎದ್ದೇಳೋದು. ಯಾವ ಮನೆಯಲ್ಲಿ ಗೃಹಿಣಿಯಾದವಳು ಸೂರ್ಯ ಹುಟ್ಟಿದ ಮೇಲೂ ಇನ್ನೂ ಹಾಸಿಗೆಯನ್ನು ಬಿಡದೆ ಮಲಗಿರ್ತಾರೋ ಅಂತಹ ಮನೆಯಲ್ಲಿ ಬಡತನ ಹೆಚ್ಚಾಗುತ್ತೆ, ಜೊತೆಗೆ ದುರಾದೃಷ್ಟವನ್ನು ಕೂಡ ಆಹ್ವಾನಿಸಿದಂತೆ. ಸೊ ಈ ಕಾರಣದಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಸಂತೋಷ ಹಾಗೂ ಸಮೃದ್ಧಿ ನೆಲೆಸುತ್ತೆ. ಜೊತೆಗೆ ಲಕ್ಷ್ಮೀ ದೇವಿ ಕೂಡ ಆ ಮನೆಯಲ್ಲಿ ವಾಸಿಸ್ತಾಳೆ. ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಕೂತ್ಕೊಳ್ಳೋದು. ಮಹಿಳೆಯರು ಮನೆಯ ಮುಖ್ಯ ದ್ವಾರದ ಹತ್ರ ಕೂತ್ಕೊಳ್ಳೋದು ಅಥವಾ ಅಲ್ಲಿ ಊಟ ಮಾಡೋದನ್ನ ಬಿಡಬೇಕು. ಯಾಕಂದ್ರೆ ಮನೆಯ ಗೃಹಿಣಿಯಾದವಳು ಮನೆಯ ಮುಖ್ಯ ದ್ವಾರದ ಹತ್ರ ಕೂತ್ಕೊಂಡ್ರೆ ಲಕ್ಷ್ಮೀ ದೇವಿಯ ಪ್ರವೇಶಕ್ಕೆ ಅಡಚಣೆ ಆಗುತ್ತೆ. ಆಗ ಆ ಮನೆಯಲ್ಲಿ ಬಡತನ ಕಾಡುತ್ತೆ. ಮಧ್ಯಾಹ್ನದ ಸಮಯ ಅಥವಾ ಸಂಜೆ ಸಮಯ ಮನೆಯ ಗೃಹಿಣಿಯಾದವಳು ಮಲಗಬಾರ್ದು. ನೀವೇನಾದ್ರೂ ಈ ಸಮಯದಲ್ಲಿ ಮಲಗಿದ್ದೆ ಆದ್ರೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ವಿವಾದಗಳು ಹೆಚ್ಚಾಗುತ್ತೆ, ಜೊತೆಗೆ ಕುಟುಂಬಸ್ಥರ ಮಧ್ಯೆ ಮನಸ್ತಾಪಗಳು, ಜಗಳಗಳು ಕೂಡ ಹೆಚ್ಚಾಗುತ್ತೆ. ಇದರಿಂದ ಲಕ್ಷ್ಮೀ ದೇವಿ ಕೂಡ ಮನೆಯಿಂದ ಕೋಪ ಮಾಡಿಕೊಂಡು ಹೊರಗಡೆ ಹೋಗೋ ಸಾಧ್ಯತೆ ತುಂಬಾನೇ ಇರುತ್ತೆ. ಸೂರ್ಯಾಸ್ತವಾದ ನಂತರ ತಲೆಯನ್ನ ಬಾಚೋದು. ಯಾವ ಮನೆಯಲ್ಲಿ ಗೃಹಿಣಿಯಾದವಳು ಸೂರ್ಯಾಸ್ತವಾದ ನಂತರ ತಲೆಯನ್ನ ಬಾಚೋದು ಅಥವಾ ತೆರೆದ ಕೂದಲಿನೊಂದಿಗೆ ಮನೆಯ ಸುತ್ತಲೂ ಓಡಾಡೋದು ಅಶುಭದ ಸಂಕೇತ. ಈ ರೀತಿ ಸಂಜೆ ಸಮಯ ತಲೆ ಬಾಚೋದ್ರಿಂದ ನಕಾರಾತ್ಮಕ ಶಕ್ತಿ ಮನೆಯೊಳಗಡೆ ಸುಲಭವಾಗಿ ಪ್ರವೇಶ ಮಾಡುತ್ತೆ ಹಾಗೂ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸಿಸೋದಿಲ್ಲ. ಮನೆಯಲ್ಲಿ ಕಠಿಣ ಮಾತುಗಳನ್ನ ಆಡೋದು. ಮನೆಯ ಗೃಹಿಣಿಯಾದವಳು ಅಥವಾ ಮನೆಯ ಇತರ ಸದಸ್ಯರು ಯಾರಾದ್ರೂ ಯಾವಾಗ್ಲೂ ಕಠಿಣ ಮಾತುಗಳನ್ನ ಆಡ್ತಾ ಇದ್ರೆ ಅಥವಾ ಮನೆಯಲ್ಲಿ ಯಾವಾಗ್ಲೂ ಜಗಳಾಡೋದು, ಕೂಗಾಡೋದು ಈ ರೀತಿ ಮಾಡ್ತಾ ಇದ್ರೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸಿಸೋದಿಲ್ಲ ಹಾಗೂ ಅಂತಹ ಮನೆಯ ಶಾಂತಿ ಮತ್ತು ಸಂತೋಷ ಶಾಶ್ವತವಾಗಿ ದೂರವಾಗುತ್ತೆ. ಇದು ತುಂಬಾನೇ ಮುಖ್ಯವಾದದ್ದು. ಅಡುಗೆ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಳೋದು. ಊಟ ಮಾಡಿದ ತಕ್ಷಣ ಎಲ್ಲಾ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯನ್ನ ಶುದ್ಧ ಮಾಡಬೇಕು. ನೀವೇನಾದ್ರೂ ಅಡುಗೆ ಮನೆಯನ್ನ ತುಂಬಾ ಕೊಳಕಾಗಿಟ್ಕೊಳ್ಳೋದು ಅಥವಾ ಕೊಳಕು ಪಾತ್ರೆಗಳನ್ನ ತುಂಬಾ ಹೊತ್ತು ಇಟ್ಟು ನಂತರ ಅದನ್ನ ತೊಳೆಯಕ್ಕೆ ಹೋಗುವಂತ ಮಹಿಳೆಯರಿಗೆ ಅದೃಷ್ಟ ಎಂದಿಗೂ ಒಲಿಯೋದಿಲ್ಲ. ಯಾವಾಗ್ಲೂ ಊಟ ಮಾಡಿದ ತಕ್ಷಣ ಪಾತ್ರೆಗಳನ್ನ ತೊಳೆದು ಅಡುಗೆ ಮನೆಯನ್ನ ಶುದ್ಧವಾಗಿ ಇಟ್ಕೋಬೇಕು. ಅಂತಹ ಮಹಿಳೆಯರಿಗೆ ಹಾಗೂ ಅಂತಹ ಮನೆಯಲ್ಲಿ ಯಾವಾಗ್ಲೂ ಸುಖ, ಸಂತೋಷ, ಸಂಪತ್ತು ವೃದ್ಧಿಯಾಗುತ್ತೆ. ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸ್ತಾಳೆ. ಇನ್ನು ಕೊನೆಯದಾಗಿ ಮನೆ ಬಾಗಿಲಿಗೆ ಬಂದಿರುವಂತಹ ಸಾಧು ಸನ್ಯಾಸಿಗಳನ್ನ ಎಂದಿಗೂ ಅವಮಾನ ಮಾಡಬಾರ್ದು ಹಾಗೂ ಅವ್ರನ್ನ ಯಾವತ್ತೂ ಬರಿಗೈಯಲ್ಲಿ ವಾಪಸ್ ಕಳಿಸಬಾರ್ದು. ಇದರಿಂದ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯನ್ನ ಬಿಟ್ಟು ಹೋಗೋ ಸಾಧ್ಯತೆ ತುಂಬಾ ಇರುತ್ತೆ. ಇನ್ನು ಕೊನೆಯದಾಗಿ ಗಂಡ ಹೆಂಡತಿ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು. ಯಾವ ಮನೆಯಲ್ಲಿ ಗಂಡ ಹೆಂಡತಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರೋ ಅಥವಾ ಹೆಂಡತಿಯ ಎಂಜಲನ್ನ ಯಾವ ಗಂಡ ಊಟ ಮಾಡ್ತಾನೋ ಅಂತಹ ಗಂಡನ ಕೈಯಲ್ಲಿ ಎಂದಿಗೂ ಲಕ್ಷ್ಮೀ ದೇವಿ ನಿಲ್ಲಲ್ಲ. ಅಂದ್ರೆ ಹಂತ ಹಂತವಾಗಿ ನಿಮ್ಮ ಜೇಬು ಖಾಲಿ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮಹಿಳೆಯರು ಮಾಡೋ ಕೆಲವು ಸಣ್ಣ ಸಣ್ಣ ತಪ್ಪುಗಳು ಹೇಗೆ ಗಂಡನನ್ನ ಬರಿಗೈ ಮಾಡುತ್ತೆ ಅಂತ. ಹೆಣ್ಣು ಅದೃಷ್ಟವನ್ನು ಕೂಡ ತರ್ತಾಳೆ, ದುರಾದೃಷ್ಟವನ್ನು ಕೂಡ ತರ್ತಾಳೆ. ನಿಮ್ಮ ಅದೃಷ್ಟವನ್ನ ಹುಡುಕಿ ಬದುಕಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.